ಕೆಲವು ಸಿನಿಮಾಗಳನ್ನ ಮಾಡೋ ಉದ್ದೇಶನೇ ಸಿನಿಮಾ ಚೆನ್ನಾಗಿ ಓಡ್ಲಿ, ಒಳ್ಳೆ ದುಡ್ಡು ಮಾಡ್ಲಿ, ಈ ಸಿನಿಮಾದಿಂದ ನಮಗೆ ಒಳ್ಳೆ ಹೆಸರು ತಂದು ಮುಂದೆ ಒಳ್ಳೆ ಅವಕಾಶಗಳು ಬರಲಿ ಅಂತ. ಆದ್ರೆ ಇದನ್ನ ಹೊರತುಪಡಿಸಿ ಕೆಲವು ಫಿಲಂ ಮೇಕರ್ಗಳು ರಿಯಲಿಸ್ಟಿಕ್ ಪ್ಲೇ ಅಂದ್ರೆ ಆದಷ್ಟು ನ್ಯಾಚುರಲ್ ಆಗಿ ಯಾವುದೇ ಕಮರ್ಷಿಯಲ್ ಸಿನಿಮಾದ ಕಟ್ಟುಪಾಡುಗಳಿಗೆ ಬೀಳದೆ ಸೀದಾ ಸಾದಾ ನಿಜ ಜೀವನದ ರೀತಿಯಲ್ಲೇ ಕಥೆಯನ್ನ ಶೂಟ್ ಮಾಡೋದು ಮತ್ತು ತೆರೆ ಮೇಲೆ ತೋರಿಸೋದು. ಇವತ್ತು ರಿಲೀಸ್ ಆಗಿರುವಂತಹ ಫೋಟೋ ಸಿನಿಮಾ ಕೂಡ ಮೇಲೆ ಹೇಳಿದ ಎರಡನೇ ರೀತಿಯ ಸಿನಿಮಾನೇ. ನೀವು ತಿಥಿ ಸಿನಿಮಾವನ್ನ ನೋಡಿದ್ರೆ ಅದರ ಲುಕ್ ಅಂಡ್ ಫೀಲ್ ಹೇಗಿತ್ತೋ ಈ ಸಿನಿಮಾದ ಟೆಂಪ್ಲೆಟ್ ಮತ್ತು ನರೇಷನ್ ಕೂಡ ಅದೇ ರೀತಿಯಲ್ಲಿ ಇರುತ್ತೆ. ಇದರ ಪ್ರೀಮಿಯರ್ ಶೋ ನೋಡಿದ ನನಗೆ ಏನಿಷ್ಟ ಆಯ್ತು, ಏನಿಷ್ಟ ಆಗಿಲ್ಲ, ಸಿನಿಮಾ ಓವರ್ ಆಲ್ ಆಗಿ ಹೇಗಿತ್ತು ಎಲ್ಲ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಪ್ಲಾಟ್: ಉತ್ತರ ಕರ್ನಾಟಕದ ದುರ್ಗ್ಯಾ ಅನ್ನುವಂತಹ ಪುಟ್ಟ ಹುಡುಗನಿಗೆ ಬೆಂಗಳೂರಿನ ವಿಧಾನಸೌಧದ ಮುಂದೆ ನಿಂತು ಫೋಟೋ ತೆಗೆಸ್ಕೋಬೇಕು ಅನ್ನೋ ಒಂದು ದೊಡ್ಡ ಆಸೆ ಇರುತ್ತೆ. ಆತ ಡಿ ಬಾಸ್ರ ಪಕ್ಕಾ ಅಭಿಮಾನಿ. ಅವ್ರನ್ನ ನೋಡುವಂತಹ ಹಂಬಲ ಕೂಡ ದುರ್ಗನಿಗೆ ಇರುತ್ತೆ. ದುರ್ಗ್ಯನ ಅಪ್ಪ ಬೆಂಗಳೂರಿನಲ್ಲಿ ಗಾರೆ ಕೆಲಸ ಮಾಡ್ತಾ ಇರ್ತಾರೆ. ಫೋಟೋ ತೆಗೆಸ್ಕೊಡೋ ಹಂಬಲದಿಂದ ದುರ್ಗ್ಯ ಬೆಂಗಳೂರಿಗೆ ಬರ್ತಾನೆ. ಅವನು ಬಂದ ಕೆಲವು ದಿನಗಳಿಗೆ ದೇಶದಾದ್ಯಂತ ಕೋವಿಡ್ ರೆಗ್ಯುಲೇಷನ್ಸ್ ಇಂದಾಗಿ ಜನತಾ ಕರ್ಫ್ಯೂನ ಅನೌನ್ಸ್ ಮಾಡ್ತಾರೆ. ಕೋವಿಡ್ ಅಂದ್ರೆ ಏನು, ಅದರ ಇಂಪ್ಯಾಕ್ಟ್ ಎಷ್ಟಿರುತ್ತೆ ಅನ್ನುವಂತಹ ಅರಿವು ಇಲ್ಲದ ಅಪ್ಪ ಮಗ ಜನತಾ ಕರ್ಫ್ಯೂ ಟೈಮಲ್ಲಿ ದುರ್ಗ್ಯನ ಆಸೆಯಂತೆ ವಿಧಾನಸೌಧದ ಮುಂದೆ ನಿಂತು ಫೋಟೋ ತೆಗೆಸ್ಕೊಳ್ತಾರ. ಅವ್ರು ಮತ್ತೆ ಅವ್ರ ಊರಿಗೆ ವಾಪಸ್ ತಲುಪ್ತಾರ ಇರುವ ಅನ್ನೋದೇ ಸಿನಿಮಾದ ಪ್ಲಾಟ್. ಅನಾಲಿಸಿಸ್: ಮೊದಲು ಸಿನಿಮಾದ ಕತೆ ವಿಷಯಕ್ಕೆ ಬರೋಣ. ಇದು ನಾವು ನೀವು ನೋಡಿದಂತಹ ಲಾಕ್ಡೌನ್ ನ ಕಥೆನೆ. ಆದ್ರೆ ಇದರ ಕಹಿ ಅನುಭವವನ್ನ ಅನುಭವಿಸಿರೋರು, ಅವರ ಪ್ರೀತಿ ಪಾತ್ರರನ್ನ ಕಳ್ಕೊಂಡವರು, ಆಸರೆಯಾಗಿ ಇದ್ದಂತಹ ಮೂಲಭೂತ ಸೌಕರ್ಯಗಳನ್ನ ಕಳ್ಕೊಂಡವರು, ಅವರ ನಿದರ್ಶನಗಳು ಈ ಸಿನಿಮಾದಲ್ಲಿದೆ. ಇನ್ನು ಈ ಸಿನಿಮಾದಲ್ಲಿ ದುರ್ಗ್ಯನ ಅಮ್ಮ, ದುರ್ಗ್ಯನ ಅಪ್ಪ ಜ್ಞಾನಪ್ಪ, ಇವರು ಮಸ್ಕಿ ಎನ್ನುವಂತಹ ಒಂದು ಜಾಗದಲ್ಲಿರುವಂತಹ ಕಡು ಬಡ ಕುಟುಂಬ. ಕೆಲಸವನ್ನ ಅರಿಸಿ ಜ್ಞಾನಪ್ಪ ಬೆಂಗಳೂರಿನಲ್ಲಿ ಗಾರೆ ಕೆಲಸ ಮಾಡ್ತಾ ಇರ್ತಾರೆ. ಬಂದ ದುಡ್ಡನ್ನೆಲ್ಲ ಊರಲ್ಲಿ ಮಾಡಿದ ಸಾಲ ತೀರಿಸೋದಕ್ಕೆ ಸರಿ ಹೋಗುವಂತಹ ಪರಿಸ್ಥಿತಿ. ಆಸೆ ಯಾರನ್ನ ಬಿಡುತ್ತೆ ಹೇಳಿ? ಹಾಗೆ ವಿಧಾನಸೌಧ ನೋಡ್ಬೇಕು ಮತ್ತೆ ಫೋಟೋ ತೆಗೆಸ್ಕೋಬೇಕು ಅನ್ನೋಂತಹ ಆಸೆ ದುರ್ಗ್ಯನಿಗೂ ಇರುತ್ತೆ. ಅದನ್ನ ಹೇಳಿದಾಗೆಲ್ಲ ಸ್ನೇಹಿತರು ಅವರನ್ನ ಸುಳ್ಳು ಬುರ್ಕ ಅಂತ ಗೇಲಿ ಕೂಡ ಮಾಡ್ತಾ ಇರ್ತಾರೆ. ಕಡು ಬಡವರಿಗೆ ಕರೋನಾದ ಅರಿವು ಎಷ್ಟಿತ್ತು, ಹೊಟ್ಟೆಗೆ ಅನ್ನ ಹುಟ್ಟಿಸ್ಕೊಳ್ಳದೆ ದೊಡ್ಡದ ಅಥವಾ ಕಾಯಿಲೆಯಿಂದ ಪರದಾಡಬೇಕು ಅನ್ನುವಂತಹ ಪ್ರಶ್ನೆ ಇದೆಯಲ್ಲ, ಇದು ಒಬ್ಬ ಸೌಕರ್ಯ ಇರೋನು ಮತ್ತು ಇಲ್ಲದೆ ಇರೋರ ಕ್ಲಾಸ್ ಡಿಫರೆನ್ಸಿಯೇಷನ್ ಬಗ್ಗೆ ಮಾತಾಡುತ್ತೆ. ಸ್ವಂತ ಊರನ್ನ ಬಿಟ್ಟು ಬೇರೆ ಊರಿನಲ್ಲಿ ಲಾಕ್ಡೌನ್ ನಲ್ಲಿ ಸಿಗಾಕೊಂಡಂತಹ ತುಂಬಾ ಜನಗಳ ಕಥೆಯನ್ನ ಫೋಟೋ ಸಿನಿಮಾ ರೆಪ್ರೆಸೆಂಟ್ ಮಾಡುತ್ತೆ. ಊರಿಗೆ ವಾಪಸ್ ಹೋಗ್ಬೇಕಾದ್ರೆ ಅವ್ರು ಪಡುವಂತಹ ಪ್ರಯತ್ನಗಳನ್ನ ನೋಡಿದ್ರೆ ಎಂತವ್ರಾದ್ರೂ ಎಮೋಷನಲ್ ಆಗ್ಬಿಡ್ತಾರೆ. ಉತ್ಸವ್ ಗೋನ್ವಾರ್ ಈ ಸಿನಿಮಾದ ರಚನೆ ಮತ್ತು ನಿರ್ದೇಶನ ಮಾಡಿದ್ದಾರೆ. ನಮ್ಮ ಜನರೇಷನ್ ಕಂಡಂತಹ ಕರಾಳ ದಿನಗಳನ್ನ ತೆರೆ ಮೇಲೆ ತರೋದಕ್ಕೆ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಹೆಚ್ಚಾಗಿ ಡೈಲಾಗ್ಸ್ ಬಗ್ಗೆ ಮಾತಾಡುವಂಥದ್ದು ಏನಿಲ್ಲ, ಯಾಕಂದ್ರೆ ಯಾವುದೇ ಕಮರ್ಷಿಯಲ್ ಕಟ್ಟುಪಾಡುಗಳಲ್ಲಿ ಬರೀದೆ ಫ್ಯಾಂಟಸೈಸ್ ಮಾಡಿದೆ ಸೀದಾ ಸಾದಾ ನ್ಯಾಚುರಲ್ ಮಾತುಗಳನ್ನೇ ಇಲ್ಲಿ ಬರ್ಕೊಂಡಿದ್ದಾರೆ. ಅಂಡ್ ಅದು ದುರ್ಗ್ಯನ ಬಾಯಲ್ಲಿ ಮುದ್ದ ಕೇಳಿಸುತ್ತೆ. ಇನ್ನು ಪರ್ಫಾರ್ಮೆನ್ಸ್ ಗಳ ವಿಷಯಕ್ಕೆ ಬರೋದಾದ್ರೆ ದುರ್ಗ್ಯನ ಪಾತ್ರ ಮಾಡಿರುವಂತಹ ವೀರೇಶ್ ಗೋನ್ವರ್ ನಮ್ಮ ಹೃದಯವನ್ನ ಗೆಲ್ತಾನೆ. ಪುಟ್ಟ ಮಕ್ಕಳನ್ನ, ಅವರ ಚೇಷ್ಟೆ, ತುಂಟಾಟಗಳು, ಪ್ರಶ್ನೆಗಳನ್ನ ತೆರೆ ಮೇಲೆ ನೋಡದೆ ಒಂದು ಮಜಾ ಅಲ್ವಾ? ಅಲ್ಲಿ ಎಲ್ಲಾನು ಅಂದಾನೆ, ಎಲ್ಲಾನು ಚಂದಾನೆ. ಇವನ ತಂದೆ ಪಾತ್ರಧಾರಿಯಾದಂತಹ ಮಹಾದೇವ್ ಹಡಾಪಡ್ ಅವರ ಇನೋಸೆನ್ಸ್ ಮತ್ತು ಆತನ ಹಾವಭಾವ ಎಲ್ಲವೂ ತುಂಬಾ ನ್ಯಾಚುರಲ್ ಆಗಿದೆ ಮತ್ತು ಉತ್ತರ ಕರ್ನಾಟಕ ಭಾಷೆಯ ಸೊಗಡನ್ನ ಬರೀ ಮಾತುಗಳಲ್ಲಿ ಅಷ್ಟೇ ಅಲ್ಲದೆ ತನ್ನ ಹಾವಭಾವದ ಮೂಲಕ ತೆರೆ ಮೇಲೆ ತರೋದಿದೆಯಲ್ಲ, ಅದು ಇಲ್ಲಾಗಿದೆ. ನನಗೆ ಪರ್ಸನಲಿ ತುಂಬಾ ಕಾಡಿದ್ದು ದುರ್ಗ್ಯನ ತಾಯಿಯ ಪಾತ್ರ. ಸಂಧ್ಯಾ ಅರೆಕೆರೆ ಅವರ ಪರ್ಫಾರ್ಮೆನ್ಸ್ ಜಸ್ಟ್ ಬ್ರಿಲಿಯಂಟ್. ಮಗು ಮತ್ತು ಗಂಡನನ್ನ ಕಾಯುತ್ತಾ ಚಡ್ಪಡಿಸುವಂತಹ ತಾಯಿಯ ಹೃದಯ ಹೇಗಿರುತ್ತೆ ಮತ್ತು ಅದು ಹೇಗೆ ಮಿಡಿಯುತ್ತೆ ಅನ್ನೋದನ್ನ ಅಭಿನಯಿಸೋದು ನಿಜವಾಗ್ಲೂ ಚಾಲೆಂಜಿಂಗ್. ಅಂಡ್ ಆ ಚಾಲೆಂಜ್ ಅನ್ನ ಸಂಧ್ಯಾ ಅವರು ಸಖತ್ತಾಗಿ ಡೆಲಿವರ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಘಟನೆ ಆಗುತ್ತೆ. ಆ ಘಟನೆಗೆ ಅವರು ರೆಸ್ಪಾಂಡ್ ಮಾಡುವಂತಹ ರೀತಿ ಇದೆಯಲ್ಲ, ಇಟ್ಸ್ ಜಸ್ಟ್ ವಾವ್. ಎಂತವ್ರ ಕಣ್ಣಲ್ಲಾದ್ರೂ ನೀರು ಬಂದ್ಬಿಡುತ್ತೆ. ಇಂಥ ಪ್ರತಿಭೆಗಳು ಬೆಳಿಬೇಕು, ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸ್ಕೋಬೇಕು. ಬಿಕಾಸ್ ದೇ ಟ್ರೂಲಿ ಡಿಸರ್ವ್. ಹುಸೇನಪ್ಪ ಆಗಿ ಪಾಪಾ ಪಾಂಡು, ಜಹಾಂಗೀರ್ ಅವರ ಅಭಿನಯ ಕೂಡ ಪ್ರಬುದ್ಧವಾಗಿದೆ. ಇವ್ರನ್ನ ಬಿಟ್ಟು ಒಂದಷ್ಟು ಪರ್ಫಾರ್ಮೆನ್ಸ್ಗಳು ಚೆನ್ನಾಗಿದ್ರೆ ಇನ್ನೊಂದಷ್ಟು ಜೂನಿಯರ್ ಕಲಾವಿದರ ಪಾತ್ರಗಳು ನ್ಯಾಚುರಲ್ ಆಗಿ ಇರಲಿಲ್ಲ. ಅಲ್ಲಿ ನಿರ್ದೇಶಕರು ಸ್ವಲ್ಪ ಗಮನ ವಹಿಸಬೇಕಿತ್ತು ಅಂತ ಅನಿಸ್ತು. ಸಿನಿಮಾದ ಸಿನಿಮಾಟೋಗ್ರಫಿ ಮತ್ತು ಎಡಿಟಿಂಗ್ ನ್ಯಾಚುರಲಿಸ್ಟಿಕ್ ನರೇಷನ್ಗೆ ತಕ್ಕ ಹಾಗಿದೆ ಮತ್ತು ಸಿನಿಮಾ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ 10 ನಿಮಿಷಗಳಲ್ಲಿ ಸಿನಿಮಾ ಹೇಗ್ ನಡೆಯುತ್ತೋ ಆ ಮೂಡ್ಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಈ ತರದ ಶೈಲಿಯ ಸಿನಿಮಾಗಳಿಗೆ ಸಿಂಕ್ ಸೌಂಡ್ ಡಬ್ಬಿಂಗ್ ಮಾಡೋದಕ್ಕಿಂತ ಒಂದು ಒಳ್ಳೆ ಅನುಭವವನ್ನ ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಈ ಸಿನಿಮಾದಲ್ಲಿ ಮಾಡಿರುವಂತಹ ಡಬ್ಬಿಂಗ್ ಕೂಡ ಡೀಸೆಂಟ್ ಆಗೇ ಇದೆ. ಒಂದು ಖುಷಿಯಾದ ವಿಷಯ ಏನಪ್ಪಾ ಅಂದ್ರೆ ಈ ತರ ಪ್ರಯತ್ನಗಳಿಗೆ ಬೆನ್ನೆಲುಬಾಗಿ ಒಂದಷ್ಟು ಜನ ದೊಡ್ಡ ವ್ಯಕ್ತಿಗಳು ನಿಂತಾಗ ಆ ಸಿನಿಮಾ ಹೆಚ್ಚು ಜನಗಳನ್ನ ತಲುಪುವಂತಹ ಸಾಧ್ಯತೆಗಳು ದುಪ್ಪಟ್ಟಾಗುತ್ತೆ. ಫೋಟೋ ಸಿನಿಮಾವನ್ನ ಪ್ರಕಾಶ್ ರೈ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇದು ಸಿನಿಮಾ ತಂಡಕ್ಕೆ ನಿಜವಾದ ಆನೆಯ ಬಲಾನೆ. ಓವರ್ ಆಲ್ ಆಗಿ ಹೇಳೋದಾದ್ರೆ 1 ಗಂಟೆ 37 ನಿಮಿಷಗಳ ಫೋಟೋ ಸಿನಿಮಾ ಇವತ್ತು ತೆರೆ ಕಂಡಿದೆ. ಜನತಾ ಕರ್ಫ್ಯೂ ಸಮಯದ ಕರಾಳ ದಿನಗಳನ್ನ ನ್ಯಾಚುರಲಿಸ್ಟಿಕ್ ಸಿನಿಮಾವನ್ನಾಗಿ ನೋಡುವಂತಹ ಸಮಯ ಮತ್ತು ಸಂಯಮ ನಿಮಗಿದ್ರೆ ಈ ಸಿನಿಮಾ ನಿಮ್ಮನ್ನ ಕಾಡುತ್ತೆ.
ಕೋವಿಡ್ ಟೈಮ್ಸ್ ನ ನೆನಪುಗಳನ್ನ ಮೆಲುಕು ಆಗೋ ಹಾಗೆ ಮಾಡುತ್ತೆ. ದುರ್ಗೆನ ಚೇಷ್ಟೆಗಳು ಒಂದಷ್ಟು ಕಡೆ ನಗ್ಸುತ್ತೆ, ಒಂದಷ್ಟು ಕಡೆ ಅಳಿಸುತ್ತೆ, ಒಂದಷ್ಟು ಕಡೆ ಏನಿದು ಜೀವನ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟಾಕುತ್ತೆ. ಬದುಕು ಎಲ್ರಿಗೂ ಸಮಾನವಾಗಿರ್ಬೇಕಲ್ವಾ? ಮಗು ಹುಟ್ಟುವಂತಹ ಗರ್ಭ ಮತ್ತು ಅದರ ಮನೆಯನ್ನ ಅದು ಆರಿಸ್ಕೊಳ್ಳುವಂತಹ ಹಕ್ಕು ಅದಕ್ಕೆ ಇಲ್ಲದೆ ಇರ್ಬೋದು. ಆದ್ರೆ ಅದರ ಕನಸುಗಳು ಮತ್ತು ಆಸೆಗಳಿಗೂ ಬೇಲಿಯನ್ನ ಬಡತನ ಹಾಕೋದು ಎಷ್ಟು ಸರಿ? ಈ ಎಲ್ಲಾ ಪ್ರಶ್ನೆಗಳನ್ನ ಸಿನಿಮಾ ತಲೆಯಲ್ಲಿ ಉಳಿಸುತ್ತೆ. ಒಂದು ಫೋಟೋ ಖುಷಿಯನ್ನು ಕೊಡ್ಬೋದು, ದುಃಖವನ್ನು ಕೊಡ್ಬೋದು ಅನ್ನುವಂತಹ ವಾಸ್ತವವನ್ನ ಈ ಸಿನಿಮಾ ಮಾತಾಡುತ್ತೆ. ನೀವೇನಾದ್ರೂ ಈ ಸಿನಿಮಾ ನೋಡಿದ್ರೆ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.